ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ವಿಲ್ ಮೇಕ್ ಅನ್ನು ಬಳಸಿಕೊಂಡು ಯಾವ ರೀತಿಯಾಗಿ ವಾಕ್ಯಗಳನ್ನು ಮಾಡಬಹುದು ಅಂತ ನೋಡ್ತಾ ಹೋಗೋಣ. ಸಾಮಾನ್ಯವಾಗಿ ವಿಲ್ ಮೇಕ್ ಅನ್ನು ಎಲ್ಲಿ ಬಳಕೆ ಮಾಡ್ತೀವಿ ಅಂತ ಕೇಳಿದ್ರೆ, ಭವಿಷ್ಯದಲ್ಲಿ ಯಾವುದೋ ಕೆಲಸ ಮಾಡುವಂತೆ ಮಾಡಲಾಯಿತು. ಭವಿಷ್ಯದಲ್ಲಿ ಯಾವುದೋ ಕೆಲಸ ಮಾಡುವಂತೆ ಪ್ರೇರೇಪಿಸಲಾಗುವುದು ಎಂದು ಹೇಳುವಾಗ ವಿಲ್ ಮೇಕ್ ಅನ್ನು ಬಳಸ್ತೀವಿ. ವಿಲ್ ಮೇಕ್ ಬಳಸುತ್ತೀವಿ. ಭವಿಷ್ಯದಲ್ಲಿ ಯಾವುದೋ ಕೆಲಸ ಮಾಡೋ ಹಾಗೆ ಮಾಡಲಾಗುತ್ತೆ ಅಂತ ಹೇಳಬೇಕಾದ್ರೆ ವಿಲ್ ಮೇಕ್ ಅನ್ನು ಬಳಸ್ತೀವಿ. ಸೊ ಎಲ್ಲ ಸಬ್ಜೆಕ್ಟ್ಗಳ ಮುಂದೆ ವಿಲ್ ಮೇಕ್ ಆ್ಯಡ್ ಆಗುತ್ತೆ, ನೆನಪಿರಲಿ. ಸೊ ನೇರವಾಗಿ ಸ್ಟ್ರಕ್ಚರಿಗೆ ಹೋಗೋಣ. ಸೊ ಸಿಂಪಲ್ ಸ್ಟ್ರಕ್ಚರ್ಲಿ ಸಬ್ಜೆಕ್ಟ್ ಪ್ಲಸ್ ವಿಲ್ ಮೇಕ್ ಪ್ಲಸ್ ಆಬ್ಜೆಕ್ಟಿವ್ ಪ್ರಾನೌನ್ V1 ಆಬ್ಜೆಕ್ಟ್ ಇರುತ್ತೆ. V1 ಅಂದರೆ ವರ್ಬ್ನ ಮೂಲ ರೂಪ ಇರುತ್ತೆ. ಇನ್ನು ನೆಗೆಟಿವ್ ಅಲ್ಲಿ ವಿಲ್ ನಾಟ್ ಆ್ಯಡ್ ಆಗಿರುತ್ತೆ. ಇಂಟ್ರಾಗೇಟಿವ್ ಅಲ್ಲಿ ವಿಲ್ ಸಬ್ಜೆಕ್ಟ್ ಜೊತೆಗೆ ವಿಲ್ ಮೊದಲಿಗೆ ಬರುತ್ತೆ, ಇದು ಕ್ವಶನ್ ಆಗಿರೋದ್ರಿಂದ. ಇನ್ನು ಇಂಟ್ರಾಗೇಟಿವ್ ನೆಗೆಟಿವ್ ಅಲ್ಲಿ ವಿಲ್ ಮೊದಲಿಗೆ ಬಂದು ನಾಟ್ ಕೂಡ ಆ್ಯಡ್ ಆಗಿರುತ್ತೆ. WH ಕ್ವಶನ್ ಅಲ್ಲಿ WH ವರ್ಡ್ ಆ್ಯಡ್ ಆಗಿರುತ್ತೆ. ಸೊ ಸ್ಟ್ರಕ್ಚರ್ ಜೊತೆಗೆ ವಾಕ್ಯವನ್ನು ಕೂಡ ರಚನೆ ಮಾಡ್ತಾ ಹೋಗೋಣ ತುಂಬ ಈಸಿಯಾಗಿ. ಸೊ ಒಂದನೇ ಸ್ಟ್ರಕ್ಚರ್ ಸಬ್ಜೆಕ್ಟ್ ಪ್ಲಸ್ ವಿಲ್ ಮೇಕ್ ಪ್ಲಸ್ ಆಬ್ಜೆಕ್ಟಿವ್ ಪ್ರನೌನ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ಏನಿದು? ಐ ವಿಲ್ ಮೇಕ್ ಹಿಮ್ ರೀಡ್ ಬುಕ್. ಐ ವಿಲ್ ಮೇಕ್ ಹಿಮ್ ರೀಡ್ ಬುಕ್ ಅಂದರೆ ನಾನು ಅವನಿಗೆ ಪುಸ್ತಕ ಓದುವಂತೆ ಮಾಡುತ್ತೇನೆ. ನಾನು ಅವನಿಗೆ ಪುಸ್ತಕ ಓದುವಂತೆ ಮಾಡುತ್ತೇನೆ. ನಾನು ಅವನಿಗೆ ಪುಸ್ತಕ ಓದೋ ಹಾಗೆ ಪ್ರೇರೇಪಿಸ್ತೀನಿ. ನಾನು ಅವನಿಗೆ ಪುಸ್ತಕ ಓದೋ ಹಾಗೆ ಮಾಡ್ತೀನಿ ಅಂತೀವಲ್ಲ. ಸೊ ಐ ವಿಲ್ ಮೇಕ್ ಹಿಮ್ ರೀಡ್ ಬುಕ್. ಸೊ ನೆಗೆಟಿವ್ ಬಂದರೆ ಐ ವಿಲ್ ನಾಟ್ ಮೇಕ್ ಹಿಮ್ ರೀಡ್ ಬುಕ್. ಐ ವಿಲ್ ನಾಟ್ ಮೇಕ್ ಹಿಮ್ ರೀಡ್ ಬುಕ್ ಅಂದರೆ ನಾನು ಅವನಿಗೆ ಪುಸ್ತಕ ಓದೋ ಹಾಗೆ ಮಾಡೋದಿಲ್ಲ. ನಾನು ಅವನಿಗೆ ಪುಸ್ತಕ ಓದುವಂತೆ ಮಾಡುವುದಿಲ್ಲ ಅಂದರೆ ನಾನು ಅವನಿಗೆ ಪುಸ್ತಕ ಓದೋ ಹಾಗೆ ಪ್ರೇರೇಪಣೆ ನೀಡಲ್ಲ ಅಂತ. ಇನ್ನು ಇಂಟ್ರಾಗೇಟಿವ್ ಬಂದರೆ ನಾನು ಅವನಿಗೆ ಪುಸ್ತಕ ಓದೋ ಹಾಗೆ ಮಾಡ್ತೀನಾ? ವಿಲ್ ಐ ಮೇಕ್ ಹಿಮ್ ರೀಡ್ ಬುಕ್? ವಿಲ್ ಐ ಮೇಕ್ ಹಿಮ್ ರೀಡ್ ಬುಕ್? ನಾನು ಅವನಿಗೆ ಪುಸ್ತಕ ಓದುವಂತೆ ಮಾಡುತ್ತೇನಾ ಅಥವಾ ಮಾಡುತ್ತೀನಾ? ಪ್ರಶ್ನೆ. ಇನ್ನು ಇಂಟ್ರಾಗೇಟಿವ್ ನೆಗೆಟಿವ್ ಬಂದರೆ ಅದು ನಕಾರಾತ್ಮಕ ಪ್ರಶ್ನೆಯನ್ನು ತೆಗೆದಾದರೆ ವಿಲ್ ಐ ನಾಟ್ ಹಿಮ್ ರೀಡ್ ಬುಕ್? ನಾನು ಅವನಿಗೆ ಪುಸ್ತಕ ಓದೋ ಹಾಗೆ ಮಾಡೋದಿಲ್ವಾ? ನೋಡಿ, ವಿಲ್ ಐ ನಾಟ್ ಮೇಕ್ ಹಿಮ್ ರೀಡ್ ಬುಕ್ ಅಂದರೆ ನಾನು ಅವನಿಗೆ ಪುಸ್ತಕ ಓದುವಂತೆ ಮಾಡೋದಿಲ್ವಾ? ಪುಸ್ತಕ ಓದುವಂತೆ ಮಾಡುವುದಿಲ್ಲವಾ? ಇನ್ನು WH ಕ್ವಶನಿಗೆ ಬಂದರೆ ನಾನು ಅವನಿಗೆ ಯಾವಾಗ ಪುಸ್ತಕ ಓದುವಂತೆ ಮಾಡ್ತೀನಿ? ವೆನ್ ವಿಲ್ ಐ ಮೇಕ್ ಹಿಮ್ ರೀಡ್ ಬುಕ್? ಮೇಕ್ ಹಿಮ್ ರೀಡ್ ಬುಕ್. ನಾನು ಅವನಿಗೆ ಯಾವಾಗ
ಪುಸ್ತಕ ಓದುವಂತೆ ಮಾಡ್ತೀನಿ. ನೋಡಿ, ಐ ವಿಲ್ ಮೇಕ್ ಹಿಮ್ ರೀಡ್ ಬುಕ್. ನಾನು ಅವನಿಗೆ ಪುಸ್ತಕ ಓದುವಂತೆ ಮಾಡ್ತೀನಿ. ಐ ವಿಲ್ ನಾಟ್ ಮೇಕ್ ಹಿಮ್ ರೀಡ್ ಬುಕ್. ನಾನು ಅವನಿಗೆ ಪುಸ್ತಕ ಓದೋ ಹಾಗೆ ಮಾಡೋದಿಲ್ಲ. ವಿಲ್ ಐ ಮೇಕ್ ಹಿಮ್ ರೀಡ್ ಬುಕ್. ನಾನು ಅವನಿಗೆ ಪುಸ್ತಕ ಓದುವಂತೆ ಮಾಡ್ತೀನಾ? ವಿಲ್ ಐ ನಾಟ್ ಮೇಕ್ ಹಿಮ್ ರೀಡ್ ಬುಕ್. ನಾನು ಅವನಿಗೆ ಪುಸ್ತಕ ಓದೋ ಹಾಗೆ ಮಾಡೋದಿಲ್ವಾ? ವೆನ್ ವಿಲ್ ಐ ಮೇಕ್ ಹಿಮ್ ರೀಡ್ ಬುಕ್. ನಾನು ಅವನಿಗೆ ಯಾವಾಗ ಪುಸ್ತಕ ಓದೋ ಹಾಗೆ ಮಾಡ್ತೀನಿ. ಸೊ ಈ ರೀತಿಯಾಗಿ ಅತ್ಯಂತ ಸುಲಭವಾಗಿ ಸ್ಟ್ರಕ್ಚರ್ನ ಬಳಸ್ಕೊಂಡು ವಾಕ್ಯವನ್ನು ಮಾಡ್ಬೋದು. ಸೊ ಇವತ್ತಿನ ಸೆಷನಲ್ಲಿ ನಾವು ವಿಲ್ ಮೇಕ್ ಬಳಸ್ಕೊಂಡು ಸ್ಟ್ರಕ್ಚರ್ಗೆ ಅನುಗುಣವಾಗಿ ವಾಕ್ಯವನ್ನು ರಚನೆ ಮಾಡೋದನ್ನು ಕಲ್ತಿದ್ದೀವಿ. ಸೊ ಉದಾಹರಣೆ ವಾಕ್ಯಗಳಿಗೆ ಹೋಗೋಣ. ಅವಳು ಅವನಿಗೆ ಕ್ಷಮೆ ಕೇಳುವಂತೆ ಮಾಡುವಳು. ಅವಳು ಅವನಿಗೆ ಸಾರಿ ಕೇಳೋ ಹಾಗೆ ಮಾಡ್ತಾಳೆ. ಶಿ ವಿಲ್ ಮೇಕ್ ಹಿಮ್ ಅಪಾಲಜೈಸ್. ಶಿ ವಿಲ್ ಮೇಕ್ ಹಿಮ್ ಅಪಾಲಜೈಸ್. ನಾನು ಅವನಿಗೆ ಪುಸ್ತಕ ಓದುವಂತೆ ಮಾಡ್ತೀನಿ. ಐ ವಿಲ್ ಮೇಕ್ ಹಿಮ್ ರೀಡ್ ಬುಕ್. ಐ ವಿಲ್ ಮೇಕ್ ಹಿಮ್ ರೀಡ್ ಬುಕ್. ಅವರು ನನಗೆ ಬರೆಯುವಂತೆ ಮಾಡ್ತಾರೆ. ದೇ ವಿಲ್ ಮೇಕ್ ಮೀ ರೈಟ್. ದೇ ವಿಲ್ ಮೇಕ್ ಮೀ ರೈಟ್. ನಾನು ಅವನಿಗೆ ಬಟ್ಟೆ ಹೊಲಿಯುವಂತೆ ಮಾಡ್ತೀನಿ. ಐ ವಿಲ್ ಮೇಕ್ ಹಿಮ್ ಸ್ಟಿಚ್ ಶರ್ಟ್ ಕ್ಲಾತ್. ಐ ವಿಲ್ ಮೇಕ್ ಹಿಮ್ ಸ್ಟಿಚ್ ಕ್ಲಾತ್ಸ್. ನಾನು ಅವನಿಗೆ ದೋಸೆ ತಿನ್ನುವಂತೆ ಮಾಡ್ತೀನಿ. ಐ ವಿಲ್ ಮೇಕ್ ಹಿಮ್ ಈಟ್ ದೋಸಾ. ಐ ವಿಲ್ ಮೇಕ್ ಹಿಮ್ ಈಟ್ ದೋಸಾ. ನೋಡಿ ಎಷ್ಟು ಸುಲಭವಾಗಿದೆ. ಅವಳು ಅವನಿಗೆ ಕ್ಷಮೆ ಕೇಳುವಂತೆ ಮಾಡ್ತಾಳೆ. ಕ್ಷಮೆ ಕೇಳೋ ಹಾಗೆ ಪ್ರೇರೇಪಿಸ್ತಾಳೆ. ಶಿ ವಿಲ್ ಮೇಕ್ ಹಿಮ್ ಅಪಾಲಜೈಸ್. ನಾನು ಅವನಿಗೆ ಪುಸ್ತಕ ಓದುವಂತೆ ಮಾಡ್ತೀನಿ. ಐ ವಿಲ್ ಮೇಕ್ ಹಿಮ್ ರೀಡ್ ಬುಕ್. ಅವರು ನನಗೆ ಬರೆಯುವಂತೆ ಮಾಡ್ತಾರೆ. ದೇ ವಿಲ್ ಮೇಕ್ ಮೀ ರೈಟ್. ನಾನು ಅವನಿಗೆ ಬಟ್ಟೆ ಹೊಲಿಯುವಂತೆ ಮಾಡ್ತೀನಿ. ಐ ವಿಲ್ ಮೇಕ್ ಹಿಮ್ ಸ್ಟಿಚ್ ಕ್ಲಾತ್. ನಾನು ಅವನಿಗೆ ದೋಸೆ ತಿನ್ನುವಂತೆ ಮಾಡ್ತೀನಿ. ಐ ವಿಲ್ ಮೇಕ್ ಹಿಮ್ ಈಟ್ ದೋಸಾ. ಸೊ ಇನ್ನೊಂದಿಷ್ಟು ವಾಕ್ಯಗಳನ್ನು ನೋಡೋಣ. ನಾನು ಅವನಿಗೆ ಅವನ ತಪ್ಪು ಒಪ್ಪಿಕೊಳ್ಳುವಂತೆ ಮಾಡ್ತೀನಿ. ಹಿಂಗೆ ಹೇಳ್ಬೇಕಿದ್ನ. ಐ ವಿಲ್ ಮೇಕ್ ಹಿಮ್ ಅಕ್ಸೆಪ್ಟ್ ಹಿಸ್ ಫಾಲ್ಟ್. ಐ ವಿಲ್ ಮೇಕ್ ಹಿಮ್ ಅಕ್ಸೆಪ್ಟ್ ಹಿಸ್ ಫಾಲ್ಟ್. ನೋಡಿ, ಐ ವಿಲ್ ಮೇಕ್ ಹಿಮ್, ನಾನು ಅವನಿಗೆ ಮಾಡ್ತೀನಿ ಏನಂತ? ಅಕ್ಸೆಪ್ಟ್ ಹಿಸ್ ಫಾಲ್ಟ್, ಅವನ ತಪ್ಪು ಒಪ್ಪಿಕೊಳ್ಳುವಂತೆ ಮಾಡ್ತೀನಿ. ನಾನು ಅವರಿಗೆ ನನ್ನ ಸಂಬಳ ಹೆಚ್ಚಿಸುವಂತೆ ಮಾಡ್ತೀನಿ. ಹೆಂಗೆ ಹೇಳ್ಬೇಕಿದ್ನ? ಐ ವಿಲ್ ಮೇಕ್ ಹಿಮ್ ಇನ್ಕ್ರೀಸ್ ಮೈ ಸ್ಯಾಲ್ರಿ. ಐ ವಿಲ್ ಮೇಕ್ ಹಿಮ್ ಇನ್ಕ್ರೀಸ್ ಅಂದರೆ ಹೆಚ್ಚಿಸು, ಏನು? ಮೈ ಸ್ಯಾಲ್ರಿ. ನಾನು ಅವನಿಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವಂತೆ ಮಾಡ್ತೀನಿ. ಐ ವಿಲ್ ಮೇಕ್ ಹಿಮ್ ಸಾಲ್ವ್ ಆಲ್ ಕ್ವೆಶ್ಚನ್. ಐ ವಿಲ್ ಮೇಕ್ ಹಿಮ್ ಸಾಲ್ವ್ ಆಲ್ ಕ್ವೆಶ್ಚನ್. ಅವನು ನನಗೆ ಟೀ ಮಾಡುವಂತೆ ಮಾಡ್ತಾನೆ. ಹಿ ವಿಲ್ ಮೇಕ್ ಮೀ ಪ್ರಿಪೇರ್ ಟೀ. He will make me prepare tea. ಅವನು ನನಗೆ ಬರೆಯುವಂತೆ ಮಾಡ್ತಾನೆ. He will make me to write. He will make me to write. ನೋಡಿ, ನಾನು ಅವನಿಗೆ ಅವನ ತಪ್ಪು ಒಪ್ಪಿಕೊಳ್ಳುವಂತೆ ಮಾಡ್ತೀನಿ. ಐ ವಿಲ್ ಮೇಕ್ ಹಿಮ್ ಅಕ್ಸೆಪ್ಟ್ ಹಿಸ್ ಫಾಲ್ಟ್. ನಾನು ಅವರಿಗೆ ನನ್ನ ಸಂಬಳ ಹೆಚ್ಚಿಸುವಂತೆ ಮಾಡ್ತೀನಿ. ಐ ವಿಲ್ ಮೇಕ್ ಹಿಮ್ ಇನ್ಕ್ರೀಸ್ ಮೈ ಸ್ಯಾಲ್ರಿ. ನಾನು ಅವನಿಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವಂತೆ ಮಾಡ್ತೀನಿ. ಐ ವಿಲ್ ಮೇಕ್ ಹಿಮ್ ಸಾಲ್ವ್ ಆಲ್ ಕ್ವೆಶನ್ಸ್. ಅವನು ನನಗೆ ಟೀ ಮಾಡುವಂತೆ ಮಾಡ್ತಾನೆ.
ಹಿ ವಿಲ್ ಮೇಕ್ ಮೀ ಪ್ರಿಪೇರ್ ಟೀ. ಅವನು ನನಗೆ ಬರೆಯುವಂತೆ ಮಾಡ್ತಾನೆ. ಹಿ ವಿಲ್ ಮೇಕ್ ಮೀ ಟು ರೈಟ್. ಸೊ ಇವತ್ತಿನ ಸೆಷನ್ನ ವರ್ಕ್ಶೀಟಿಗೆ ಹೋಗೋಣ. ಎಂದಿನಂತೆ ಈ ವರ್ಕ್ಶೀಟ್ಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕಾಗತ್ತೆ. ಸೊ ಸೇಮ್ ಸ್ಟ್ರಕ್ಚರ್ನ ಯೂಸ್ ಮಾಡ್ಕೊಳ್ಳಿ. ವಿಲ್ ಮೇಕ್ನ ಜೊತೆಗಿನ ಹಿಂದೆ ಹೇಳಿದಂಥ ಸ್ಟ್ರಕ್ಚರ್ನ ಯೂಸ್ ಮಾಡಿಕೊಂಡು ಈ ವಾಕ್ಯಗಳಿಗೆ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಮೊದಲ ವಾಕ್ಯ, ಅವಳು ನನಗೆ ಓದುವಂತೆ ಮಾಡುತ್ತಾಳೆ. ರಾಧಾ ನನಗೆ ನಗುವಂತೆ ಮಾಡುತ್ತಾಳೆ. ಅವನು ನನಗೆ ಕೆಲಸ ಮಾಡುವಂತೆ ಮಾಡ್ತಾನೆ. ಕಿಶನ್ ಅವಳಿಗೆ ನೃತ್ಯ ಮಾಡುವಂತೆ ಮಾಡ್ತಾನೆ. ನಾನು ಅವನಿಗೆ ಕರೆಯುವಂತೆ ಮಾಡ್ತೇನೆ. ಸೊ ಈ ವಾಕ್ಯಗಳಿಗೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.